ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 26/5/2026 ಮಂಗಳವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ಪರಾಭವ ನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಈ ದಿನ ಹಸ್ತ ನಕ್ಷತ್ರ. ಈ ದಿನ ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ ಮತ್ತು 1:30ರಿಂದ 3 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಯವರಿಗೆ 27 ನಕ್ಷತ್ರದವರೆಗೂ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಆದಾಯ ತರತಕ್ಕಂಥ ದಿನ ಈ ದಿನ. ಇನ್ನು ವೃಷಭ ರಾಶಿಯವ್ರಿಗಂತೂ ಮೆಚ್ಚುಗೆ, ಪ್ರೀತಿ ಪಾತ್ರರಲ್ಲಿ ಬೆಚ್ಚಗೆ ಆಗ್ತಕ್ಕಂಥ ದಿನ. ನೀವು ಇಷ್ಟಪಡೋರ ಜೊತೆಲಿ ತುಂಬ ಲವಲವಿಕೆಯಾಗಿರ್ತೀರಿ. ಇನ್ನು ಮಿಥುನ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿರುತ್ತೆ. ಜಯ ಒಂಥರ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ. ಇನ್ನು ಕಟಕ ರಾಶಿಯವರಿಗೆ ಗರಿಮೆ ಕೂಡಿರ್ತಕ್ಕಂಥದ್ದು, ಹೆಚ್ಚೆಚ್ಚಿಗೆ ಸಿದ್ಧಿ ಆಗ್ತಕ್ಕಂಥದ್ದು, ಜಾಸ್ತಿ ಇರ್ತಕ್ಕಂಥದ್ದು, ಡೆವಲಪರ್ಗಂತೂ ತುಂಬ ಅನುಕೂಲವಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸಿಂಹರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥದ್ದು, ಅದರಲ್ಲೂ ಮಕರ ನಕ್ಷತ್ರದಲ್ಲಿ ಈ ದಿನ ತುಂಬ ಚೆನ್ನಾಗಿರ್ತೀರ ನೀವು. ಇನ್ನು ಕನ್ಯಾ ರಾಶಿಯವರಿಗೆ ಶುಭ ತರ್ತಕ್ಕಂಥ ದಿನ, ತುಂಬ ಅಷ್ಟೊಂದು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥ. ಇನ್ನು ತುಲಾ ರಾಶಿಯವರಿಗೆ ಶಾಂತಿ, ಸಮಾಧಾನದಿಂದ, ಸೌಖ್ಯದಿಂದ ಇರತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಪದ್ಭರಿತವಾಗಿರ್ತಕ್ಕಂಥ ದಿನ ಈ ದಿನ. ತುಂಬ ಚೆನ್ನಾಗಿರ್ತೀರ, ಯಥೇಚ್ಛವಾಗಿ ಲವಲವಿಕೆಯಾಗಿರ್ತೀರ ಈ ದಿನ. ಧನುಸ್ಸು ರಾಶಿಯವ್ರಿಗಂತೂ ಉಲ್ಲಾಸದಾಯಕವಾಗಿರ್ತೀರ. ದೂರ ಪ್ರಯಾಣಗಳಿಗೆ ಹೋಗಿ ಸಂತೋಷವಾಗಿ ಕುಟುಂಬ ಪರಿವಾರ ಸಮೇತವಾಗಿ ತುಂಬ ಚೆನ್ನಾಗಿ ಅನುಕೂಲ ಆಗ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಅಧಿಕಾರವನ್ನು, ದರ್ಪವನ್ನು ತೋರಿಸ್ತಕ್ಕಂಥದ್ದು, ಬೇರೆಯವರಿಗೆ ನೀವು ಅಧಿಕಾರವನ್ನು, ದರ್ಪದ ಅವ್ರ ಮೇಲೆ ಎರಗುವಂಥದ್ದು, ಜಗಳ ಮಾಡ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು ಜಾಸ್ತಿ. ನಿಮ್ಮ ಕಿರಿಯರಿಗಾಗಲಿ ಹಿರಿಯರಿಗಾಗಲಿ ಜಗಳ ಮಾಡ್ತಕ್ಕಂಥದ್ದು ಆಗುತ್ತೆ. ಇನ್ನು ಕುಂಭರಾಶಿಯವ್ರಿಗಂತೂ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಮೀನರಾಶಿಯವರಿಗೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಾ, ತುಂಬ ಸಹಾಯಸ್ತವನ್ನು ಮಾಡ್ತೀರಾ. ಹೀಗೆ 12 ರಾಶಿಗಳಿಗೆ ತುಂಬ ಅತಿಶಯವಾಗಿರ್ತಕ್ಕಂಥ ಒಂದು ಫಲಾಫಲಗಳನ್ನು ಈ ದಿನ ನೋಡ್ತಕ್ಕಂಥದ್ದು. ಈ ದಿನ ವಿಶೇಷ ಏನಪ್ಪ ಅಂದರೆ, ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಆ ತಾಯಿಯ ಒಂದು ವಾರ ಆಗಿರೋದ್ರಿಂದ, ಮಂಗಳವಾರ, ವಿಶೇಷವಾಗಿ ಶಕ್ತಿ ದೇವಸ್ಥಾನಗಳಿಗೆ ಈ ದಿನ ಅಧಿಕ ಮಾಸದಲ್ಲಿ ಹೋಗ್ತಕ್ಕಂಥದ್ದು, ಅಲ್ಲಿ ಗೂಢಾನ್ನವನ್ನು ಕೊಡ್ತಕ್ಕಂಥದ್ದು, ಮೊಸರನ್ನವನ್ನು ಕೊಡ್ತಕ್ಕಂಥದ್ದು ಮಾಡಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಕುಟುಂಬದಲ್ಲಿ. ಇನ್ನೊಂದು ವಿಚಾರ, ಈ ದಿನ ಮಂಗಳವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಶ್ವತ್ಥ ವೃಕ್ಷದ ಬಳಿಗೆ ನೀವು ಹೋದಾಗ ಖಂಡಿತವಾಗೂ ಹೆಣ್ಣುಮಕ್ಕಳಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು. ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿ. ಅಲ್ಲಿ ಆ ತಾಯಿಯದು ಕೆಳಗಡೆ ಬಿದ್ದಿರ್ತಕ್ಕಂಥ ಯಾವುದಾದ್ರು ಒಂದು ಕಡ್ಡಿಯನ್ನು ಇಲ್ಲ ಎಲೆಯನ್ನು ತಗೊಂಬಂದು ಒಂದು 3 ದಿನ ಮನೇಲಿ ಪೂಜೆ ಮಾಡಿ ದಟ್ಟ ದರಿದ್ರ ನಿವಾರಣೆ ಆಗ್ತಕ್ಕಂಥದ್ದು ಈ ದಿನ. ಯಾಕೆ ಅಂತಂದರೆ, ಹಸ್ತ ನಕ್ಷತ್ರ ಇರೋದ್ರಿಂದ ಅರಳಿ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ಖಂಡಿತವಾಗೂ ಶುಕ್ರನ ಒಂದು ದಶೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಅದೇ ಔಡುದುಂಬರ ವೃಕ್ಷದಲ್ಲಿ ಕೂತ್ಕೊಂಡು ನೀವು ಈ ದಿನ ಪೂಜೆಯನ್ನು ಮಾಡಿದಾಗ, ತುಪ್ಪದ ದೀಪಗಳನ್ನು ನಂದಿಸಿದಾಗ ಯಶೋ ಕೀರ್ತಿ ಲಾಭ ಸಿಗ್ತಕ್ಕಂಥದ್ದು. ಆದರೆ ಅರಳಿ ವೃಕ್ಷದಲ್ಲಿ ಈ ದಿನ ಕೂತ್ಕೊಂಡು ಕೆಲವು ರಾಶಿ ನಕ್ಷತ್ರದವರೇ ಆಗಿರಲಿ, ಕೆಲವರು ಎಲ್ಲರೂ ಕೂಡ ಅಶ್ವತ್ಥ ವೃಕ್ಷದ ಬಳಿ, ಅಂದರೆ ಅರಳಿ ವೃಕ್ಷದ ಬಳಿ ಕುಂತ್ಕೊಂಡು ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಶ ಶಿವರೂಪಾಯ, ವೃಕ್ಷರಾಜ ಐತೆಯನ್ನು ಮಹಾ. ಆ ವೃಕ್ಷಗಳಿಗೆಲ್ಲ ರಾಜ ಆಗಿರ್ತಕ್ಕಂಥದ್ದು ಅಶ್ವತ್ಥ ವೃಕ್ಷ. ಶ್ರೀ ವೃಕ್ಷ ಅಂತಲೂ ಕರಿತೀವಿ, ವಿಷ್ಣು ವೃಕ್ಷ ಅಂತ ಕರಿತೀವಿ. ಶುಕ್ರ ಇರ್ತಕ್ಕಂಥ ಜಾಗ ಇರ್ತಕ್ಕಂಥದ್ದೇ ಅರಳಿ ವೃಕ್ಷ. ಹಾಗಾಗಿ ಪೂಜೆ ಮಾಡ್ತೀರಲ್ವ, ಈ ದಿನ ಸಾಯಂಕಾಲ ಹೋಗಿ ಅಶ್ವತ್ಥ ವೃಕ್ಷದ ಬಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ. ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಸೃಷ್ಟಿ ಸ್ಥಿತಿ ಲಯ ವಿನಾಶಿನಿ, ಶಕ್ತಿಭೂತೆ ಸನಾತನಿ, ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಆ ರೇಣುಕಾ ಮಹಾದೇವಿ, ಆ ಜಗನ್ಮಾತೆ, ಎಲ್ಲರ ಅಮ್ಮ ಯಲ್ಲಮ್ಮ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.